ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಸೊ ಇವತ್ತು ನಾನು ಮಾತನಾಡ್ತಾ ಇರೋದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರ ಕುರಿತು. ಪ್ರಮೋದ್ ಮುತಾಲಿಕ್ ಅವರು ಇತ್ತೀಚೆಗೆ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು, ತಮಗೆಲ್ಲ ಗೊತ್ತಿರ್ಬೋದು. ಅದು ತ್ರಿಶೂಲ ದೀಕ್ಷೆ ಅಂತ, ಮಹಿಳೆಯರಿಗೆ ತ್ರಿಶೂಲ ಕೊಡುವಂತಹ ಕಾರ್ಯಕ್ರಮ. ಅದು ಸುಮಾರು 1,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಅವರು ತ್ರಿಶೂಲವನ್ನ ಕೊಟ್ಟರು. ಹಾಗೆ ನೋಡಿದ್ರೆ ಈ ತ್ರಿಶೂಲ ದೀಕ್ಷೆ ಅನ್ನುವುದು ಹೊಸ ಕಾರ್ಯಕ್ರಮ ಅಲ್ಲ. ಇದನ್ನು VHP ಮತ್ತು ಬಜರಂಗ ದಳದವರು ಈ ಮೊದಲನೇ ಪ್ರಾರಂಭಿಸಿದ್ರು. ರಾಜಸ್ಥಾನದಲ್ಲಿ, ಗುಜರಾತ್ನಲ್ಲಿ ಈ ತ್ರಿಶೂಲ ದೀಕ್ಷೆ ನಡೀತಾ ಇತ್ತು. ಈ ತ್ರಿಶೂಲ ದೀಕ್ಷೆಯ ಉದ್ದೇಶ ಇದೆ ಬಹಳ ಸ್ಪಷ್ಟ. ಮಹಿಳೆಯರ ರಕ್ಷಣೆಗಾಗಿ ತ್ರಿಶೂಲವನ್ನು ಕೊಡ್ತಾರೆ. ಸೊ ಮೊದಲು ತ್ರಿಶೂಲ ಗೊತ್ತಲ್ಲ, ಶಿವ ಹಿಡ್ಕೋತಾನೆ, ಹೇಗಿರುತ್ತೆ ಅಂತ ನೀವು ನೋಡಿರ್ಬೋದು. ಬಟ್ ಇತ್ತೀಚೆಗೆ ಏನು ಇವರು ತ್ರಿಶೂಲವನ್ನ ಕೊಟ್ಟರು, ಸನ್ಮಾನ್ಯ ಪ್ರಮೋದ್ ಮುತಾಲಿಕ್ ಅವರು. ಅದ್ರ ತ್ರಿಶೂಲ ಆಗಿರ್ಲಿಲ್ಲ, ನಾನು ನೋಡಿದಾಗ ಅದು ಶೂಲ ಮಾತ್ರ ಆಗಿತ್ತು. ಶೂಲ ಅಂದ್ರೆ ಒಂದೇ ಇರುತ್ತಲ್ಲ, ಅದು ಶೂಲ. ಅದನ್ನ ಅವ್ರು ಕೊಟ್ಟು ಭಾಷಣ ಮಾಡಿದ್ರು, ಎಲ್ಲ ಮಾಡಿದ್ರು. ಎಸ್, ಮಹಿಳೆಯರ ರಕ್ಷಣೆಗಾಗಿ ಇದನ್ನ ಮನೇಲಿ ಇಟ್ಕೊಂಡಿರಿ, ಯಾರು ಬಂದ್ರೆ ಕಚ್ ಅಂತ ಚಕ್ ಚಕ್ ಹಾಕಿ ಚಾಕು ಅನ್ನೋ ರೀತಿ. ಇದು ಹಿಂಸಾಚಾರ ಅಲ್ವಾ, ಭಯೋತ್ಪಾದನೆ ಅಲ್ವಾ ಅನ್ನೋ ನಂತರ ಮಾತಾಡೋಣ. ಅದು ಮಹಿಳೆಯರ ರಕ್ಷಣೆಗಾಗಿ ಕೊಟ್ಟದ್ದು ಅಂತಂದ್ರೆ. ಈ ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ ಸೇನೆಯನ್ನ ಪ್ರಾರಂಭ ಮಾಡಿದ್ದು 2005ರಲ್ಲಿ. 2008ರ ಹೊತ್ತಿಗೆ ಅವರು ಈ ಮಾರಲ್ ಪೊಲೀಸಿಂಗ್ ಅಂತಾರೆ ನೋಡಿ, ಈ ದೇಶದಲ್ಲಿ ನೈತಿಕತೆಯನ್ನ ಉಳಿಸುವುದೇ ನಮ್ಮ ಕೆಲಸ ಅಂತ ಹೇಳಿ ಯಾವುದೋ ಪಬ್ ಮೇಲೆ ದಾಳಿ ಮಾಡಿದ್ರು. ನಂತರ ಯಾರೋ ಈ ಶ್ರೀರಾಮ್ ಸೇನೆ ಕಂಪನಿ ಏನಿವೆ ಅವು ಹೋಗ್ಬಿಟ್ಟು ಪಾಕಿಸ್ತಾನ ಧ್ವಜವನ್ನ ಅವರೇ ಹಾರಿಸ್ಬಿಟ್ಟು ಕಮ್ಯುನಲ್ ಕ್ಲಾಶಸ್ ಅನ್ನ ಕ್ರಿಯೇಟ್ ಮಾಡೋ ಯತ್ನ ಮಾಡಿದ್ರು. ಇಂಥ ಹಲವು ಕೆಲಸಗಳು ಅವರಿಂದ ನಡೀತು. ಅವ್ರದ್ದು ಇನ್ನೊಂದು ಹೇಳಿಕೆ ಇತ್ತು, ತಾವು ಗಮನಿಸಿರ್ಬೋದು. ಅದೇನು ಅಂದ್ರೆ, ಮಹಿಳೆಯರಿಗೆ ಕರೆ ನೀಡಿದ್ರು, ಹಿಂದೂ ಮಹಿಳೆಯರು ಆದಷ್ಟು ಹೆಚ್ಚು ಮಕ್ಕಳನ್ನು ಹೆರಬೇಕು. 8, 10, 15 ಮಕ್ಕಳು ಮಾಡಿ, ಡೋಂಟ್ ವರಿ. ಯಾಕಂದ್ರೆ ಹಿಂದೂಗಳ ಸಂಖ್ಯೆ ಈ ದೇಶದಲ್ಲಿ ಜಾಸ್ತಿ ಆಗ್ಬೇಕು. ಸೊ ಅದನ್ನ ಹೇಳಿದವರು, ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತ ಹೇಳಿದವರು, ಅವ್ರು ಇನ್ನೊಂದು ಅದಕ್ಕೆ ಜೊತೆಗೆ ಸೇರಿಸಿದ್ರು. ನೀವೇನು ಮಕ್ಕಳನ್ನ ಹೇಳೋ ತಲೆ ಕೆಡಿಸ್ಕೋಬೇಡಿ, ನಿಮ್ ಮಕ್ಕಳಿಗೆ ಸಲುವಾಗಿ ನಾವು ಬಾಲ್ವಾಡಿಗಳ ಟೈಪ್ ನಮ್ಮ ಶ್ರೀರಾಮ್ ಸೇನೆ ಮಾಡುತ್ತೆ, ಅಲ್ಲಿ ನಿಮ್ಮ ಮಕ್ಕಳನ್ನ ಕಳಿಸ್ಬಿಡಿ, ನಾವು ಅವ್ರಿಗೆ ಎಜುಕೇಶನ್ ಕೊಟ್ಟು ಎಲ್ಲ ಕೊಟ್ಬಿಟ್ಟು ರೆಡಿ ಮಾಡ್ತೀವಿ ಅಂತ. ಸೊ ಏನಾಯ್ತೋ ಗೊತ್ತಿಲ್ಲ. ಆದ್ರೆ ಈ ಸಮಸ್ಯೆ ಏನು ಅಂದ್ರೆ, ಈ ಬೋಧನೆ ಇದೆಯಲ್ಲ, ನನಗ್ ಗೊತ್ತಿದ್ದ ಹಾಗೆ ಶ್ರೀರಾಮ್ ಸೇನೆ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರಿಗೆ, ಮುಖ್ಯಸ್ಥರಾದವರಿಗೆ, ಅವ್ರಿಗೆ ಮದುವೆ ಆಗಿಲ್ಲ. ಅದ್ರ ಜೊತೆಗೆ ಇನ್ಯಾರೋ ಸಿದ್ಲಿಂಗ್ ಸ್ವಾಮಿ ಅಂತ ಸ್ವಾಮಿ ಟೈಪ್ ಒಬ್ರು ಕಾವಿ ಹಾಕೊಂಡು ಅವರಿಗೂ ಮದುವೆ ಆಗಿಲ್ಲ ಅಂತ ನಂಬ್ತೀನಿ, ನನ್ಗೆ ಗೊತ್ತಿಲ್ಲ. ಇವರು ಮದುವೆ ಆಗದೇನೆ ಬೇರೆಯವರಿಗೆ ಮಕ್ಕಳು ಮಾಡಿ ಅಂತ ಕರೆಕ್ಟ್. ನೀವೆಲ್ಲ ಮಕ್ಕಳು ಮಾಡಿ, ನೀವು ಮಾಡಯ್ಯ ಮೊದ್ಲು, ನೀ ಮಕ್ಕಳು ಮದುವೆ ಆದ 4 ಮಕ್ಕಳು ಏನಪ್ಪ ಇಲ್ಲ. ಇವ್ರದ್ದೆಲ್ಲ ಏನು ಅಂದ್ರೆ, ಇವ್ರು ಇರುವುದು ಬೇರೆಯವರಿಗೆ ಬೋಧನೆ ಮಾಡೋದಕ್ಕೆ ಹೊರತು ಅವ್ರಿಗೆ ಅದು ಸಂಬಂಧ ಇರಲ್ಲ, ಅವ್ರು ಮಾಡಲ್ಲ. ಸೊ ಆ ರೀತಿ ಅವ್ರ ಹೇಳಿಕೆಯನ್ನ ಕೊಟ್ರು. ಸೊ ಈ 1000 ಜನ ಇನ್ನೆಷ್ಟೋ ಜನರಿಗೆ ಈ ತ್ರಿಶೂಲ ಕೊಡ್ತೀನಿ ಅಂತ ಅಂದ್ರು. ನನ್ನ ಮುಂದಿರುವ ಪ್ರಶ್ನೆ ಒಂದು, ಈ ತ್ರಿಶೂಲ ಅನ್ನೋದೇ ಔಟ್ಡೇಟೆಡ್ ಕಂಡ್ರಿ. ಮಹಿಳೆಯರು ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡ್ತಾ ಹೋದಿಲ್ಲ. ತ್ರಿಶೂಲ ಹಾಕೊಂಡು ಅವ್ರ ಹತ್ರ ಬಂದಾಗ ಚಾಕು ಹಾಕ್ಬೇಕು, ಅದು ಹಾಳಾಗೋಗ್ಲಿ ಬಿಡಿ. ಆದ್ರೆ ಇದು ಹಿಂಸೆಯ ಪ್ರಚೋದನೆ ಅಲ್ವಾ ಅನ್ನುವುದು ನನ್ನ ಬಹಳ ಮುಖ್ಯವಾದ ಪ್ರಶ್ನೆ. ಭಯವನ್ನ ಉಂಟು ಮಾಡೋದಲ್ವಾ ಇದು? ಭಯೋತ್ಪಾದನೆ ಅಂದ್ರೇನು? ಭಯ ಉತ್ಪಾದನೆ. ಯಾರು ಭಯವನ್ನ ಹುಟ್ಟು ಹಾಕ್ತಾರ ಅವರು ಭಯೋತ್ಪಾದಕ ಅಲ್ವಾ? ಭಯವನ್ನ, ಸಮಾಜದ ಒಳಗಡೆ ಭಯವನ್ನ ಹುಟ್ಟುವಂಥದ್ದು. ಈ ಪ್ರತಿ ಹೆಣ್ಣು ಮಕ್ಕಳು ಕೂಡ ಚಾಕು ಚೂರಿ ಕೈಯಲ್ಲಿ ಹಿಡ್ಕೊಂಡು ಹೊರಟ್ರೆ ಮುಂದಿನ ಕತೆ ಏನು? ಯಾಕೆ ಗೊತ್ತಾ, ಈ ಶಸ್ತ್ರಾಸ್ತ್ರಗಳಿಗೆ ಒಂದು ಗುಣ ಇದೆ ಸರ್. ನೀವು ನೋಡಿಬೇಕಾದ್ರೆ, ನೀವು ಒಂದು ಪಿಸ್ತೂಲ್ ಇಟ್ಕೊಂಡು ನೋಡಿ. ಆ ಪಿಸ್ತೂಲ್ ಇಟ್ಕೊಂಡ್ರೆ ಆ ಪಿಸ್ತೂಲ್, ರಿವಾಲ್ವರು ಅದನ್ನ ಬಳಸದೇ ಇದ್ರೆ ಆಗಲ್ಲ. ನನಗೆ ಗೊತ್ತಿದೆ, ಪತ್ರಕರ್ತರ ಹತ್ರ ಒಬ್ಬರ ಹತ್ರ, ಅವ್ರ ಹೆಸರು ಹೇಳಲ್ಲ ನಾನು, ಈಗ ಅವ್ರು ಇಲ್ಲ, ದೊಡ್ಡ ಪತ್ರಕರ್ತರು, ಅವರು ರಿವಾಲ್ವರ್ ಇಟ್ಕೊತಿದ್ರು. ಆ ರಿವಾಲ್ವರ್ ಇಟ್ಕೊಂಡು ರಾತ್ರಿ ಹೊತ್ತು ಅವ್ರಿಗೆ ಕೈ ತುರ್ಕೆ. ಸೊ ಅವ್ರ ಕಾರ್ನಲ್ಲಿ ಹೋಗ್ತಾ ಹೋಗ್ತಾ ರಸ್ತೆ ಪಕ್ಕದಲ್ಲಿರುವ ನಾಯಿಗಳನ್ನು ಹೊಡೆದಾಕ್ಬಿಡ್ತಿದ್ರಂತೆ. ಬಟ್ ಆ ನಾಯಿಗಳಿಗೆ ಬೇರೆ ಹೆಸರು ಇಡ್ತಿದ್ರು ಅವರು. ಹೇಗೆ ಅಂದ್ರೆ, ಈಗ ನಾಯಿ ಶಶಿಧರ್ ಭಟ್ರ ಕಂಡ್ರಾಗಲ್ಲ ಅಂತ, ಶಶಿಧರ್ ಭಟ್ಟ ಸಾಯೋ ನೀನು ಅಂತ ನಾಯಿ ಗುಂಡು ಹೊಡೆದು ನಾಯಿ ಕೊಂದ. ಆ ಪತ್ರಕರ್ತರು ಆ ಕೆಲಸ ಮಾಡ್ತಿದ್ರು ಅನ್ನುವ ಮಾತುಗಳಿವೆ. ಬಹಳ ಜನ ಹೇಳ್ತಿದ್ರು, ನನಗೆ ಗೊತ್ತಿಲ್ಲ ವಾಟ್ ಎವರ್ ಎಷ್ಟು ಸರಿ ಇದೆ.
ಸೊ ನಾನು ಹೇಳಕ್ ಹೊರಟಿರೋದು, ಈ ಶಸ್ತ್ರಾಸ್ತ್ರ ಒಂದು ರೀತಿಯ ಕೈ ತುರುಕಿಗೆ ಕಾರಣ ಆಗುತ್ತೆ. ನಿಮ್ ಕೈ ತುರ್ಸೋದಕ್ಕೆ ಪ್ರಾರಂಭ ಆಗುತ್ತೆ. ಅದು ಹೇಳುತ್ತೆ ಬಳಸು ಬಳಸು ಬಳಸು. ನಿಮ್ಮ ಮನೆಯಲ್ಲಿ ನೀವು ಏನೇ ಇಡಿ, ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಈ ಮೊದಲು ಎಸ್ಪೆಷಲಿ ಮಲ್ನಾಡಿನಲ್ಲಿ ಈ ಇದನ್ನ ಇಡ್ತಾ ಇದ್ರು, ಬಂದೂಕುಗಳು, ನಾಡ ಬಂದೂಕು ಇರ್ತಿತ್ತು, ಸ್ವಲ್ಪ ಇದ್ರ ಬಂದೂಕು. ಯಾಕಂದ್ರೆ ಪ್ರಾಣಿಗಳನ್ನ ಹೆದರ್ಸೋದಕ್ಕೆ. ಕೆಲವೊಮ್ಮೆ ಪ್ರಾಣಿಗಳು ಬರ್ದಿದ್ರೆ ಇವ್ ಬಂದೂಕು ಹಿಡ್ಕೊಂಡಲ್ಲಿ ಹೊರಟ್ರೆ ಏನಾರು ಒಂದು ಹೊಡೆದಾಕ್ಬೇಕಾಗಿ. ಇದು ಸಮಾಧಾನ. ಅಂದ್ರೆ ಈ ಶಸ್ತ್ರಾಸ್ತ್ರ ನಿಮ್ಮನ್ನ ಹಿಂಸೆಗೆ ಪ್ರಚೋದಿಸ್ತಾ ಇರುತ್ತೆ. ಬಹಳಷ್ಟು ಜನ ಇಟ್ಕೊಂಡವರು ಆ ಶಸ್ತ್ರಾಸ್ತ್ರ ಇಟ್ಕೊಂಡು ಇದು ಬರ್ತಾ ಇದ್ರು. ನಮ್ಮ ಇನ್ನೊಬ್ಬರು ಪತ್ರಕರ್ತರ ಸ್ನೇಹಿತರಿದ್ರು, ಅವರು ಇವತ್ತಿಲ್ಲ. ಅವ್ರ ಕೈಲಿ ರಿವಾಲ್ವರ್ ಇತ್ತು. ಒಂದ್ ದಿವಸ ಸುಮ್ಮನೆ ಇರ್ಬೇಕಾದ್ರೆ ರಿವಾಲ್ವರ್ ತಗೊಂಡು ಅವ್ರು ಡ್ರೈವರ್ಗೆ ಹೊಡೆದ್ಬಿಟ್ಟು ಅವ್ನ ಕಿವಿನ ಕಿತ್ತಾಕೊಂಡು ಹೋಗ್ತಾರೆ. ನಂತರ ಕೇಸ್ ಪತ್ರಕರ್ತರಲ್ವ, ದೊಡ್ಡ ಜನ ಏನೋ ಇರುತ್ತೆ, ಅವ್ರನ್ನ ಮುಚ್ಚಾಕ. ನಾನು ಬಹಳಷ್ಟು ಜನರಿಗೆ ನೋಡಿದ್ರೆ ಶಸ್ತ್ರಾಸ್ತ್ರ, ನಾನು ಹೇಳಕ್ ಹೊರಟಿದ್ದು ಗಂಭೀರವಾಗಿ ಹಿಂಸೆಯನ್ನ ಪ್ರಚೋದಿಸುತ್ತಿರ ಇರುತ್ತೆ, ಹಿಂಸೆಯನ್ನ ಪ್ರಚೋದಿಸುತ್ತೆ. ಆ ಕಾರಣಕ್ಕಾಗಿ ಈ ರೀತಿ ಅವರು ಏನ್ ಮಾಡ್ತಾ ಇದ್ದಾರೆ, ಇದು ಹಿಂಸೆ ಅಲ್ವಾ? ಇದು ನನ್ನ ಪ್ರಶ್ನೆ. ಎರಡನೇದೇ, ಬಹುತೇಕ ಇಂಥ ಜನಗಳು ಯಾರಿದ್ದಾರೆ ಅವರ ರಕ್ಷಣೆ ಬಿಜೆಪಿ ಮಾತ್ರ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷವೂ ಆ ಕೆಲಸ ಮಾಡುತ್ತೆ. ನೀವು ದಕ್ಷಿಣ ಕನ್ನಡಕ್ಕೆ ಹೋದ್ರೆ ಈ ಸಂಘ ಪರಿವಾರದ ಕೇಸರಿ ಹಾಕೊಂಡ ಜನ ಯಾರ ಹಿಂಸೆ ಅವರಿಗೆ ಮತ್ತು ಈ ಕಾಂಗ್ರೆಸ್ ಶಾಸಕರು ಇನ್ನೊಬ್ಬರಿಗೆ ಒಳ ಒಪ್ಪಂದಗಳು. ನನಗ್ ಗೊತ್ತು, ಇನ್ನೊಬ್ರು ಕಲ್ಲಡ್ಕ ಪ್ರಭಾಕರ್ ಭಟ್ರು ಅಂತಿದ್ದಾರೆ, ಅವ್ರ ಸ್ಕೂಲ್ ಗೀಲಿದೆ, ಅವರ ಸ್ಕೂಲ್ನಲ್ಲಿ ನಡೆಸಿದ ಕೆಲವು ಕಾರ್ಯಕ್ರಮಗಳು ಏನಾಯ್ತು ಗೊತ್ತಿದೆ. ಸೊ ಅವರಿಗೂ ಕೂಡ ಸಪೋರ್ಟ್ ಕಾಂಗ್ರೆಸ್ ಸರ್ಕಾರದ ಹಲವರು, ಇದೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ ಅವರಿಗೆ ಆಂತರಿಕವಾಗಿ ಬೆಂಬಲ ಕೊಟ್ಟಿದ್ದು ಗೊತ್ತಿದೆ. ಈ ಪ್ರಮೋದ್ ಮುತಾಲಿಕ್ ಯಾರು ಭಯವನ್ನ ಉಂಟು ಮಾಡ್ತಾನೆ, ಇವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಇವರಿಗೆ ಅಪ್ಪನ ಗಂಟು ಹೋಗುತ್ತಾ? ಯಾಕೆ ಮಾಡ್ತಾ ಇಲ್ಲ ಇದು? ಅವನು ಯಾವಾಗ ಶಸ್ತ್ರಾಸ್ತ್ರಗಳನ್ನ, ಚಾಕು ಚೂರಿಗಳನ್ನ, ತ್ರಿಶೂಲ ಅನ್ನುವ ಹೆಸರಲ್ಲಿ ಶೂಲಗಳನ್ನ ಆತ ಮಹಿಳೆಯರಿಗೆ ಹಂಚಿದ್ರು ಕೂಡ ಪೊಲೀಸರು ಯಾಕೆ ಸೋಮೋಟೋ ಕೇಸನ್ನ ದಾಖಲು ಮಾಡಲ್ಲ? ಡಾಕ್ಟರ್ ಪರಮೇಶ್ವರ ಅನ್ನುವ ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ? ಅವರು ಏನಾಗಿದೆ ಅವರಿಗೆ? ಕನಿಷ್ಠ ಯುಸಿ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಪೊಲೀಸರು ಸೋಮೋಟೋ ಪ್ರಕರಣಗಳನ್ನು ದಾಖಲಿಸಬೇಕು ಅಲ್ವಾ? ಇದು ಹಿಂಸೆ. ಆದ್ರೆ ಈ ದೇಶದಲ್ಲಿ ನಡೆಯದೇ ಇಲ್ಲ. ಅದು ಒಟ್ಟಾರೆ ಇಂತಹ ಒಂದು ವಾತಾವರಣವನ್ನು ಹಿಂಸಾತ್ಮಕ ವಾತಾವರಣವನ್ನ ಸೃಷ್ಟಿಸ್ತಾ ಹೋಗೋದು. ಇದು ಈ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ ಅಲ್ರಿ. 80% ಜಾಸ್ತಿ ಇರುವಂತಹ 84-85% ಹಿಂದೂಗಳಿಗೆ ಅವರೇ ಅವ್ರ ರಕ್ಷಣೆ ಯಾಕೆ ಬೇಕು? ಶಸ್ತ್ರಾಸ್ತ್ರ ಯಾರು ಏನ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ತಂದ್ಕೊಳ್ಳಿ, ಇವರು ಹೇಳೋದು ಹಿಂದೂ ಮಹಿಳೆಯರ ರಕ್ಷಣೆ ಅಂತ. ನನಗೊಂದು ಅಂಕಿ ಅಂಶಗಳು ಬೇಕು. ಯಾರು ಸಂಘ ಪರಿವಾರದು, ಬಿಜೆಪಿಯವರು, ಚಡ್ಡಿಯವರು, ಲಂಗೋಟಿ ಹಾಕೊಳ್ಳೋರು, ಚಡ್ಡಿ ಹಾಕೊಳ್ಳೋರು, ಹಾಕದೇ ಇರುವವರು ನನಗೆ ಉತ್ತರ ಕೊಡಿ. ಟೋಟಲ್ ಮಹಿಳೆಯರ ಮೇಲೆ ಅತ್ಯಾಚಾರದ ಪ್ರಕರಣಗಳು ಎಷ್ಟು ನಡೆದಿವೆ ಈ ದೇಶದಲ್ಲಿ ಹೇಳಿ ನನಗೆ. ಅದರಲ್ಲಿ ಯಾರೋ ನೀವು ಭಯ ಹುಟ್ಟಿಸುವಂತಹ ಈ ಅಲ್ಪಸಂಖ್ಯಾತರು ಎಷ್ಟು ನಡೆಸಿದ್ದಾರೆ, ಹಿಂದೂಗಳು ಎಷ್ಟು ನಡೆಸಿದ್ದಾರೆ ಅಲ್ವಾ? ಲವ್ ಜಿಹಾದ್, ಲವ್ ಅಂದ್ಕೊಂಡು ಹೊಡ್ಕೋತೀರಿ. ಲವ್, ಈ ಪ್ರೀತಿಯ ಪ್ರಕರಣಗಳಲ್ಲಿ ಎಷ್ಟು ಕಮ್ಯುನಲ್ ಆಗಿವೆ, ಜಿಹಾದ್ ಆಗಿದೆ, ಎಷ್ಟಾಗಿದೆ ಅಲ್ರಿ? ಬಹುತೇಕ ಬಿಜೆಪಿ ನಾಯಕರ ಮಕ್ಕಳು ಮುಸ್ಲಿಮರನ್ನ ಮದುವೆಯಾಗಿ ಸಂತೋಷದಿಂದ ಬದುಕ್ತಿದ್ದಾರೆ. ಗ್ರೇಟ್ ಸುಬ್ರಹ್ಮಣ್ಯ ಸ್ವಾಮಿ ಅವರ ಮಗಳು ಸುಹಾಸಿನಿ ಹೈದರ್, ಅವಳು ಮುಸ್ಲಿಮರನ್ನ ಮದುವೆ. ಅದ್ರ ಜೊತೆಗೆ ಇಡೀ ನಮ್ಮ ಭಾರತದ ಪರಂಪರೆಯಲ್ಲಿ ನೋಡಿ, ಪಟೌಡಿ ಅಲ್ವಾ, ಶರ್ಮಿಳಾ ಠಾಕೂರ್, ಹಿಂದೂ ಮುಸ್ಲಿಂ ಪ್ರೀತಿಯಿಂದ ಬದುಕಿಲ್ವಾ, ಸಂಸಾರ ಮಾಡಿಲ್ವಾ, ಅವರಿಗೆ ಮಕ್ಕಳಿಲ್ವಾ? ಇಂಥ ಎಷ್ಟು ಪ್ರಕರಣಗಳಿದೆ. ಪ್ರೀತಿಯಿಂದ ಮದುವೆಯಾಗಿ ಇರುವ ಪ್ರಕರಣಗಳು ಇವೆ. ಕೆಲವೊಂದು ಪ್ರಕರಣಗಳಲ್ಲಿ ಅದು ವ್ಯತಿರಿಕ್ತವಾಗಿ ಪ್ರೀತಿ ಇಲ್ಲದೆ ಜಗಳ ಆಗಿ ಕೊಲೆಗಳು, ಮರ್ಡರ್ ಆಗಿದ್ದಿದೆ. ಅದು ಕೋಮಿಗೆ ಸಂಬಂಧ ಇಲ್ಲ. ಅದು ಹಿಂದೂ ಮದುವೆ ಆದ್ರೂ ಆಗುತ್ತೆ, ಗಲಾಟೆಗಳಾಗ್ತವೆ. ಪ್ರೀತಿಸೋ ಸಂದರ್ಭದಲ್ಲಿ ಗಲಾಟೆ ಆಗುತ್ತೆ, ಪ್ರೀತಿ ಒಡೆದು ಹೋಗುತ್ತೆ. ಅದು ಮನುಷ್ಯನ ಮೂಲಭೂತ ಗುಣಧರ್ಮ ಆಗುತ್ತೆ. ಜಗಳ ಒಪ್ಪಿಗೆ ಆಗಲ್ಲ. ಯಾವನೋ ಕ್ರಿಮಿನಲ್ ಸೊಸೈಟಿಯಲ್ಲಿ ಇವತ್ತು ದಿವಸ ಯಾರೋ ಹೋಗ್ಬಿಟ್ಟು ಯಾರಿಗೋ ಚಾಕು ಹಾಕ್ಬಿಡ್ತಾರೆ, ಪ್ರೀತಿಸೋರ್ల ನಡುವೆ ಆಗುತ್ತೆ. ಇದಕ್ಕೆ ನೀವು ಕಮ್ಯುನಲ್ ಆಂಗಲ್ ಅನ್ನ ಕೊಟ್ಬಿಟ್ಟು ಮುಸ್ಲಿಮರು ಮಾಡಿದ್ರೆ ಲವ್ ಜಿಹಾದ್ ಅಂತೆ, ಹಿಂದೂಗಳು ಮಾಡಿದರೆ, ಇನ್ನೊಬ್ಬರು ಮಾಡಿದ್ರೆ ಪ್ರೀತಿ ಪ್ರಕರಣಗಳು. ಎಷ್ಟು ಪ್ರಕರಣಗಳನ್ನ ನಿಮಗೆ ಬೇಕು ನಾನು ಹೇಳ್ತೀನಿ. ಇಂತಹ ಪ್ರಕರಣಗಳಲ್ಲಿ
ಆಗಿರುವುದಿದೆ. ಅದಕ್ಕೆ ಧರ್ಮ ಸಂಬಂಧ ಇಲ್ಲ. ಆದರೆ ನೀವು ಧರ್ಮವನ್ನ ಜೋಡಿಸ್ತೀರಿ. ಧರ್ಮವನ್ನ ಜೋಡಿಸುವ ಮೂಲಕ ನೀವು ರಾಜಕೀಯ ಲಾಭವನ್ನ ಪಡೆಯೋದಕ್ಕೆ ಯತ್ನ ಮಾಡ್ತೀರಿ. ಈ ಶ್ರೀರಾಮ್ ಸೇನೆ ಎಷ್ಟು ಜನ ಇದ್ದಾರೆ ಗೊತ್ತಾ? ನಾನು ಅವ್ರ ವೆಬ್ಸೈಟ್ ಹೋಗಿ ಚೆಕ್ ಮಾಡಿದೆ. ಶ್ರೀರಾಮ್ ಸೇನೆ ಏನಪ್ಪ ಇಟ್ಟಿದ್ದಾರೆ, ಅವರ ಟೋಟಲ್ಲು ಅವರ ಮೆಂಬರ್ಶಿಪ್ 21,000 ಆಲ್ ಇಂಡಿಯಾ ಅಂತಾರೆ. 8-10 ರಾಜ್ಯಗಳಲ್ಲಿ ನಾವಿದ್ದೀವಿ. ಎಷ್ಟಿದ್ದೀರಿ? 21,000, 21,000. ಅದರಲ್ಲಿ ಆಕ್ಟಿವ್ ಮ್ಯಾನೇಜ್ಮೆಂಟ್ ಗ್ರೂಪ್ ಅಂತಾನೆ ಏನೋ ಅಂತಾರೆ. ಅವ್ರು ಎಷ್ಟಿದ್ದಾರೆ? 500 ಜನ. 21,000 ಮೆಂಬರ್ಶಿಪ್ ಇರುವ ಒಂದು ಸಂಸ್ಥೆ ತ್ರಿಶೂಲ ಹಂಚಕ್ ಹೋಗುತ್ತೆ. ತ್ರಿಶೂಲವನ್ನ ನಾವು ಎಲ್ಲರಿಗೂ ಕೊಟ್ಟು ರಕ್ಷಣೆ ಮಾಡ್ತೀವಿ. ಅದು ಶೂಲ ಒಂದು, ಇದು ಹಿಂಸೆ ಮತ್ತು ಭಯೋತ್ಪಾದನೆ ಪ್ರಚೋದಿಸೋದು. ಈ ಚಾಕು ಇಟ್ಕೊಂಡು ಏನ್ರಿ ಹೆಣ್ಮಕ್ಳು ಮಾಡ್ಬೇಕು? ಮನೆ ಹೋಗಿ ತರಕಾರಿ ಹೆಚ್ಚಬೇಕಷ್ಟೇ. ಪ್ರಮೋದಕ್ಕೆ ಬುದ್ಧಿ ಇಲ್ಲ. ತರಕಾರಿ ಹೆಚ್ಚಕ್ ಚೆನ್ನಾಗಿರುತ್ತೆ. ಶೂಲ ಇರೋದನ್ನ ಸ್ವಲ್ಪ ಈ ಕಡೆ ಕೊಯ್ಯ ಟೈಪ್ ಇಟ್ಬಿಟ್ರೆ ಪಾಪ ಹೆಣ್ಮಕ್ಳು ಹೋಗಿ ಮನೇಲಿ ಅಡುಗೆ ಮನೆ ಹೆಂಗೂ ಇರ್ಬೇಕಲ್ವಾ? ಅಲ್ಲಿ ಹೋಗ್ಬಿಟ್ಟು ಕುಂಬಳಕಾಯಿ ಕೊಚ್ಚೋದು, ಇನ್ನೊಂದು ಕೊಚ್ಚೋದು, ಮತ್ತೊಂದು ಕೊಚ್ಚೋದು ಮಾಡ್ಬೋದು ಅಷ್ಟೇ. ಏನ್ ಮೂರ್ಖರ ಜಗತ್ರಿ ಇದು. ಸೊ ಅದ್ರ ಜೊತೆಗೆ ಇದೆಲ್ಲ ಮಾಡುವ ಮೂಲಕ ನಾವು ಗಂಭೀರವಾಗಿ ಯೋಚನೆ ಮಾಡಿದ್ರೆ ದೇ ಆರ್ ಟೇಕಿಂಗ್ ಬ್ಯಾಕ್ ಅಸ್. ಒಂದು ಮೂಢನಂಬಿಕೆಯನ್ನ ಬಿತ್ತಾ ಹೋಗೋದು. ಜನರನ್ನ ನಾವು ಸುಶಿಕ್ಷಿತರನ್ನಾಗಿ ಮಾಡ್ತಾ ಇಲ್ಲ, ಅಶಿಕ್ಷಿತರನ್ನಾಗಿ ಮಾಡ್ತಾ ಇದ್ದೀವಿ. ಈ ಸುಶಿಕ್ಷಿತರನ್ನಾಗಿ ಜನರನ್ನ ಮಾಡದೆ ಅವ್ರನ್ನ ಅಶಿಕ್ಷಿತರನ್ನಾಗಿ ಮಾಡುವುದಕ್ಕೆ ಇಂತಹ ಚಟುವಟಿಕೆಗಳು. ಇದನ್ನು ಮಾಡೋದು ಅವರಲ್ಲಿ ಮೂಲಭೂತವಾಗಿ ಮೂಢನಂಬಿಕೆಯನ್ನು ತುಂಬೋದು, ಮೂಢರನ್ನಾಗಿ ಮಾಡೋದು. ಅವ್ರು ಅದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ಬೇಕು. ಮೂಢನಂಬಿಕೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡಿ ಸಾಯ್ಬೇಕು. ಅವ್ರಿಗೆ ಬೇರೆ ಆಲೋಚನೆ ಮಾಡೋಕ್ಕೂ ಆಗ್ಬಾರ್ದು. ಅವ್ರನ್ನ ಒಂಥರ ಈ ಮೂಢನಂಬಿಕೆಯ ಒಳಗಡೆ ಅವ್ರನ್ನ ಬಂಧಿಸ್ತೀವಿ. ಆ ಮೂಢನಂಬಿಕೆಯಲ್ಲಿ ಧಾರ್ಮಿಕ ಮೂಢನಂಬಿಕೆಗಳು ಒಂದು ಕಡೆ ಇವೆ, ಇನ್ನೊಂದು ಕಡೆ ಈ ರೀತಿ ಕಮ್ಯುನಲ್ ಮೂಢನಂಬಿಕೆಗಳು. ಅಂದ್ರೆ ಭಯವನ್ನ, ಇವನು ನಿನ್ನ ವಿರೋಧಿ, ಇವನು ನಿನ್ನ ಕೊಲ್ತಾನೆ, ಇವನು ನಿಮ್ಮ ಮನೆ ಒಳಗ್ ಬರ್ತಾನೆ, ನಿಮ್ಮ ಮನೆ ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗ್ತಾನೆ, ಮೂಢನಂಬಿಕೆ. ಹೆಣ್ಮಕ್ಳು ಹೊತ್ಕೊಂಡು ಹೋಗೋದು, ಇನ್ನೊಂದು ಮಾಡೋದು, ಮತ್ತು ಮನುಷ್ಯ ಸಹಜ ನಡೀತಾವ. ಅದಕ್ಕೆ ಧರ್ಮ ಸಂಬಂಧ ಇಲ್ವೇ ಇಲ್ಲ. ಮನುಷ್ಯನ ಮನಸ್ಸಿದೆಯಲ್ಲ, ಅದೆಷ್ಟು ಕ್ರೂಯಲ್ ಆದದ್ದು. ಮನುಷ್ಯ ಮೂಲಭೂತವಾಗಿ ಕ್ರೂರಿ ಮತ್ತು ಸ್ವಾರ್ಥಿ, ಮರಿಬೇಡಿ. ಮನುಷ್ಯ ಮೂಲಭೂತವಾಗಿ ಕ್ರೂರಿ ಮತ್ತು ಸ್ವಾರ್ಥಿ. ಮನುಷ್ಯ ಮೂಲಭೂತವಾಗಿ ಕಾಮಿಸ್ತಾನೆ. ಅವನಿಗೆ ಯಾವ ನೈತಿಕತೆನೇ ಇಲ್ಲ. ಅದು ಮೂಲಭೂತ ಗುಣಧರ್ಮ ಆಗಿದೆ. ಅದರಿಂದ ಈ ಸಾಮಾಜಿಕ ನಂಬಿಕೆಗಳು ಅವನನ್ನ ಹೆಚ್ಚು ಸುಶಿಕ್ಷಿತರನ್ನು ಮಾಡಿದ್ರೆ ಅವ್ನು ಸ್ವಲ್ಪ ಅಂತಹ ಒತ್ತಡಗಳಿಂದ ಹೊರಗೆ ಬರ್ತಾನೆ. ಆದ್ರೆ ನೀವು ಅದನ್ನು ತುಂಬಿ ಅದನ್ನ ಬೆಂಕಿ ಹಚ್ಚಿ ಇನ್ನೊಂದು ಮಾಡಿ, ಈ ಸರ್ಕಾರಕ್ಕೆ ಬುದ್ಧಿ ತಲೆ ಏನಾದ್ರು ಇದ್ರೆ, ಕನಿಷ್ಠ ಇದ್ರೆ, ಇಂತಹ ಭಯವನ್ನ ಉಂಟು ಮಾಡುವ ಜನ ಮತ್ತು ಶೂಲಗಳನ್ನ ಹಂಚುವ ಜನರನ್ನ ಅವ್ರ ಮೇಲೆ ಸೋಮೋಟೋ ಕೇಸ್ ಹಾಕ್ಬೇಕು, ಪ್ರಕರಣವನ್ನ ದಾಖಲಿಸ್ಬೇಕು. ಆ ಶಕ್ತಿ ಸರ್ಕಾರಕ್ಕೆ ಇದ್ದಂಗೆ ಕಾಣ್ತಾ ಇದೆ. ಇವರು ಕೂಡ ಅಷ್ಟೇ. ಇಲ್ಲಿ ಓಟ್ ಹೋಗ್ಬಿಡುತ್ತೇನೋ, ನಾನು ಇಲ್ಲಿ ಕೂತ್ಕೋಬೇಕು, ನಾನು ಕುರ್ಚಿ ಮೇಲೆ ಕೂತ್ಕೋಬೇಕು, ಗೂಟ ಹೊಡ್ಸ್ಕೊಂಡಿರ್ಬೇಕು, ಹಾಳ ಹೋಗ್ಲಿ ಬಿಡು, ಒಳಗಡೆ ಒಪ್ಪಂದ ಮಾಡ್ಕೋಣ. ಅವ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ಬೆಂಕಿ ಹಚ್ಚಲಿ, ಪ್ರಮೋದ್ ಮುತಾಲಿಕ್ ಬೆಂಕಿ ಹಚ್ಚಲಿ, ಯಾರು ಬೇಕಾದ್ರೂ ಬೆಂಕಿ ಹಚ್ಚಲಿ, ನಮ್ಗೇನ್ ಸಂಬಂಧ ಇಲ್ಲ, ಮೈ ಕಾಸ್ಕಾರಣ. ಈ ಸ್ಥಿತಿಗೆ ಬಂದಿದೆ. ಅದರಿಂದ ಇದು ಬಹಳ ಮಹತ್ವದ್ದು ಅಂತ ಅನ್ಸುತ್ತೆ. ಸೊಸೈಟಿ ನೀವು ಶಸ್ತ್ರಾಸ್ತ್ರಗಳನ್ನ ಹಂಚುವುದಿದೆಯಲ್ಲ, ಅದು ಹಿಂಸೆಯನ್ನ ಹಂಚುವುದೇ ಆಗಿದೆ. ಹಿಂಸೆಯನ್ನ ಹಂಚುವುದು ಅಂತ ಅಂದ್ರೆ ಅದು ಬೆಂಕಿಯನ್ನ ಹಂಚುವುದಾಗಿದೆ. ಅದು ರಕ್ತಪಾತಕ್ಕೆ ಕಾರಣ ಆಗುತ್ತೆ. ರಕ್ತಪಾತಕ್ಕೆ ಕಾರಣ ಆದ್ರೆ ಒಬ್ರಿಗೊಬ್ರು ಹೊಡ್ಕೊಂಡು ಚಾಕು ಹಾಕೊಂಡು ರಕ್ತಪಾತ ಮಾಡಿ ಇಡೀ ನಾಗರಿಕ ಸಮಾಜ ಅನ್ನೋದು ನಮ್ಗೆ ಕಲ್ಪನೆ ಇದೆ. ಇದು ನಾಗರಿಕ ಸಮಾಜ. ನಾವೆಲ್ಲ ನಾಗರಿಕರು ಪ್ರೂವ್ ಮಾಡಬೇಕಾಗಿದೆ ಪ್ರತಿ ಹಂತದಲ್ಲಿ. ಅದನ್ನ ಬಿಟ್ಬಿಟ್ಟು ನಾಗರಿಕ ಸಮಾಜ ಸಾವಿರಾರು ವರ್ಷಕ್ಕೆ ಹಿಂದಕ್ಕೆ ಶಿಲಾಯುಗಕ್ಕೆ ತೆಗೆದುಕೊಂಡು ಆ ಸ್ಥಿತಿ ಬಂದಿದೆ ಅನ್ನೋದ್ರ ಮಾತ್ರ ನಾನು ಹೇಳಬಲ್ಲೆ. ಇಟ್ ಸೀರಿಯಸ್. ಐ ವಿಲ್ ಟೆಲ್ ಯು, ಆಲ್ ಪೀಪಲ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೇನೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಬೇಕಲ್ವಾ? ತಾವು ನನ್ನನ್ನು ಬೆಂಬಲಿಸ್ತಿದ್ದೀರಿ, ನನ್ನ ಬೆನ್ನು ತಡ್ತಿದ್ದೀರಿ, ಬಟ್ರೆ ನೀವು ಮಾತಾಡಬೇಕು ಅಂತೀರಿ. ನಾನು ಒಂದು ನಿಮಿಷ ಎಲ್ಲೋ ಒಂದಿನ ಯಾವುದೋ ಕಾರ್ಯಕ್ಕಾಗಿ ನನಗೆ ಈ ಒಂದು ವಿಶ್ಲೇಷಣೆ ಮಾಡಕ್ ಸಾಧ್ಯ ಆಗದಿರೋ ತಕ್ಷಣ ಫೋನ್ ಮಾಡ್ತಾರೆ, ಮೆಸೇಜ್ ಹಾಕ್ತಾರೆ, ಸಾರ್ ಬಂದೇ ಇಲ್ವಲ್ಲ ಸಾರ್, ಕಾಯ್ತಿದ್ದೀವಿ ಸರ್. ಇದಕ್ಕಿಂತ ಪ್ರೀತಿ, ಇದಕ್ಕಿಂತ ಇನ್ನೇನ್ ಬೇಕೋ ಬದುಕಿನಲ್ಲಿ ಹೇಳಿ? ಇಂಥ ಪ್ರೀತಿಯನ್ನು ಕೊಟ್ಟು, ಪ್ರೀತಿಯ ಸುರುಮೇಳ ಅದು.
ಪ್ರೀತಿಯ ಸುರಿಮಳೆ ನನ್ನ ಮೇಲೆ. ನಾನೊಬ್ಬ ಸಾಮಾನ್ಯ ಹಳ್ಳಿಯಿಂದ ಬಂದ ಮನುಷ್ಯ. ನನ್ನನ್ನು ಇಷ್ಟು ಪ್ರೀತಿಸ್ತೀರಿ, ಇಷ್ಟು ಬೆಂಬಲಿಸ್ತೀರಿ. ನಾನು ಸ್ಟುಡಿಯೋ ಮಾಡಿದಾಗ ಎಷ್ಟು ಸಂತೋಷ ಪಟ್ಟರು ಗೊತ್ತಾ? ಅಯ್ಯಯ್ಯೋ ಅಯ್ಯೋ ಮಾಡಿಬಿಟ್ರೆ. ಅದು ನನಗೆ 1000 ಆನೆಯ ಬಲವನ್ನ ಕೊಡುತ್ತೆ. ನನ್ನ ನಂಬಿಕೆಗೆ ಇನ್ನಷ್ಟು ಪುಷ್ಟಿಯನ್ನ ಕೊಡುತ್ತೆ. ಅದು ತಾವು. ಎಲ್ಲರಿಗೂ ನಮಸ್ಕಾರ.